ಬಾಯಲ್ಲಿ ಬರ್ದಂತ ನಮ್ಮ ಭಾಷೆ ಇರ್ಬೋದು, ಅವ್ರು ನೋಡ್ದಲ್ಲೇ ಒಂದು ಗೌರವ ಬರೋದು. ನಾನು ಅವ್ರು ನೋಡಿದಾಗಲ್ಲ ನಿಮ್ಮ ಟಿವಿಯಲ್ಲಿ ನೋಡಿದೆ ಅಂತ ಹೇಳಿದೆ. ಅವರು ಸರ್ ನಿಮ್ಮನ್ನ ನಾನು ಟಿವಿ ಪ್ರೋಗ್ರಾಮ್ ನೋಡಿದೆ ಅಂತ ಹೇಳೋರು. ಇಲ್ಲೇ ಒಂದ್ ರೋಡ್ ಆ ಕಡೆ ಇದೀವಿ, ಈ ಟಿವಿಯಲ್ಲೇ ನೋಡ್ತಾ ಇದೀವಿ ಒಬ್ರೊಬ್ರನ್ನ. ಆತರ ಒಂದು ಲೇಡಿ. ನನ್ಗೆ ಆಶ್ಚರ್ಯ ಆಗುತ್ತೆ, ಅವ್ರು ನಿರೂಪಣೆ ಮಾಡುವಾಗ ಎಲ್ಲ ಆಂಕರ್ಸ್ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಆ ಸ್ಕ್ರಿಪ್ಟ್ ನ ಮೊದಲೇ ಕೊಟ್ಟಿರ್ತಾರೆ, ಅದರ ಪ್ರಕಾರ ಮಾಡ್ತಾರೆ. ಲಾಸ್ಟ್ 2 ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವನ್ನೂ ಕರೆಕ್ಟ್ ಮಾಡ್ಬಿಡ್ತಾರೆ. ಸರ್ ಇವ್ರು ಬರ್ತಾರಲ್ಲ, ಇವ್ರು ಬರ್ತಾ ಇದಾರೆ, ಇದು ನಡೆಯಲ್ಲ, ಅದು ನಡೆಯುತ್ತೆ, ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ. ಏನ್ ಮಾಡೋದು ಅಪರ್ಣ ಕೂಲಾಗ ಸರಿ, ಟೆನ್ಷನ್ ಆಗ್ತಿರಲಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ಆ ನಿರೂಪಣೆ ಬಗ್ಗೆ ಅವ್ರಿಗೆ ಇದ್ದು ಆತ್ಮವಿಶ್ವಾಸ, ಅವರ ಭಾಷೆ ರೀ. ಚಂದನ ಟೈಮ್ಸ್ ನೋಡ್ಕೊಂಡ್ ಬರ್ತಾ ಇದೀವಿ, ಅವರ ಆಕ್ಟಿಂಗ್ ಮಾಡಿ ಚಿತ್ರಗಳು ನೋಡಿದೀವಿ, ಅವ್ರು ಮಾಡಿದಂತ ಟಿವಿ ಕಾರ್ಯಕ್ರಮ ನೋಡಿದ್ವಿ. ನಿಜವಾಗ್ಲೂ ಕನ್ನಡದ ಆಸ್ತಿ. ಅಂದ್ರೆ ಒಬ್ಬೊಬ್ರು ನಮ್ಮನ್ನ ಅಗಲಿದಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪಾಗುತ್ತೆ, ಕೆಲವ್ರದ್ದು ಇದೇನೋ ಅವ್ರದ್ದು. ಬಟ್ ಅಪರ್ಣ ಅಂದ ತಕ್ಷಣ ನಮ್ ನೆನಪಾಗೋದು ಕನ್ನಡ, ನಮ್ ಭಾಷೆ ನೆನಪಾಗಿದ್ರು. ಅದು ದೊಡ್ಡ ಸಾಧನೆ. ಅಂದ್ರೆ ಈ ಪ್ರಾಬ್ಲಮ್ ಬಗ್ಗೆ ನಮ್ಗೆ ಗೊತ್ತಿತ್ತು, ಈ ಸಮಸ್ಯೆ ಬಗ್ಗೆ ಸ್ವಲ್ಪ ತೊಂದರೆಯಲ್ಲಿ ಇದ್ರು ಅನ್ಸುತ್ತೆ. ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇತ್ತು ಅಂತ ಹೇಳಿದ್ರು ಅವರು ಮನೆಯವರು. ಸೈನಿಯವರ ಆತ್ಮಶಾಂತಿ ಸಿಗ್ಲಿ. ಒನ್ ಆಫ್ ದಿ ಫೈನೆಸ್ಟ್ ನಾವು ನೋಡುವಂತ ನಿರೂಪಕರಲ್ಲಿ ಅತಿ ಶ್ರೇಷ್ಠವಾದ ನಿರೂಪಕರು ಅಂದ್ರೆ ಅಪರ್ಣ. ಬಾಯಲ್ಲಿ ಬರ್ದಂತ ನಮ್ಮ ಭಾಷೆ ಇರ್ಬೋದು, ಅವ್ರು ನೋಡ್ದಲ್ಲೇ ಒಂದು ಗೌರವ ಬರೋದು. ನಾನು ಅವ್ರು ನೋಡಿದಾಗಲ್ಲ ನಿಮ್ಮ ಟಿವಿಯಲ್ಲಿ ನೋಡಿದೆ ಅಂತ ಹೇಳಿದೆ. ಅವರು ಸರ್ ನಿಮ್ಮನ್ನ ನಾನು ಟಿವಿ ಪ್ರೋಗ್ರಾಮ್ ನೋಡಿದೆ ಅಂತ ಹೇಳೋರು. ಇಲ್ಲೇ ಒಂದ್ ರೋಡ್ ಆ ಕಡೆ ಇದೀವಿ, ಈ ಟಿವಿಯಲ್ಲೇ ನೋಡ್ತಾ ಇದೀವಿ ಒಬ್ರೊಬ್ರನ್ನ. ಆತರ ಒಂದು ಲೇಡಿ. ನನ್ಗೆ ಆಶ್ಚರ್ಯ ಆಗುತ್ತೆ, ಅವ್ರು ನಿರೂಪಣೆ ಮಾಡುವಾಗ ಎಲ್ಲ ಆಂಕರ್ಸ್ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಆ ಸ್ಕ್ರಿಪ್ಟ್ ನ ಮೊದಲೇ ಕೊಟ್ಟಿರ್ತಾರೆ, ಅದರ ಪ್ರಕಾರ ಮಾಡ್ತಾರೆ. ಲಾಸ್ಟ್ 2 ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವನ್ನೂ ಕರೆಕ್ಟ್ ಮಾಡ್ಬಿಡ್ತಾರೆ. ಸರ್ ಇವ್ರು ಬರ್ತಾರಲ್ಲ, ಇವ್ರು ಬರ್ತಾ ಇದಾರೆ, ಇದು ನಡೆಯಲ್ಲ, ಅದು ನಡೆಯುತ್ತೆ, ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ. ಏನ್ ಮಾಡೋದು ಅಪರ್ಣ ಕೂಲಾಗ ಸರಿ, ಟೆನ್ಷನ್ ಆಗ್ತಿರಲಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ಆ ನಿರೂಪಣೆ ಬಗ್ಗೆ ಅವ್ರಿಗೆ ಇದ್ದು ಆತ್ಮವಿಶ್ವಾಸ, ಅವರ ಭಾಷೆ ರೀ. ಚಂದನ ಟೈಮ್ಸ್ ನೋಡ್ಕೊಂಡ್ ಬರ್ತಾ ಇದೀವಿ, ಅವರ ಆಕ್ಟಿಂಗ್ ಮಾಡಿ ಚಿತ್ರಗಳು ನೋಡಿದೀವಿ, ಅವ್ರು ಮಾಡಿದಂತ ಟಿವಿ ಕಾರ್ಯಕ್ರಮ ನೋಡಿದ್ವಿ. ನಿಜವಾಗ್ಲೂ ಕನ್ನಡದ ಆಸ್ತಿ. ಅಂದ್ರೆ ಒಬ್ಬೊಬ್ರು ನಮ್ಮನ್ನ ಅಗಲಿದಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪಾಗುತ್ತೆ, ಕೆಲವ್ರದ್ದು ಇದೇನೋ ಅವ್ರದ್ದು. ಬಟ್ ಅಪರ್ಣ ಅಂದ ತಕ್ಷಣ ನಮ್ ನೆನಪಾಗೋದು ಕನ್ನಡ, ನಮ್ ಭಾಷೆ ನೆನಪಾಗಿದ್ರು. ಅದು ದೊಡ್ಡ ಸಾಧನೆ. ಅಂದ್ರೆ ಈ ಪ್ರಾಬ್ಲಮ್ ಬಗ್ಗೆ ನಮ್ಗೆ ಗೊತ್ತಿತ್ತು, ಈ ಸಮಸ್ಯೆ ಬಗ್ಗೆ ಸ್ವಲ್ಪ ತೊಂದರೆಯಲ್ಲಿ ಇದ್ರು ಅನ್ಸುತ್ತೆ. ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇತ್ತು ಅಂತ ಹೇಳಿದ್ರು ಅವರು ಮನೆಯವರು. ಸೈನಿಯವರ ಆತ್ಮಶಾಂತಿ ಸಿಗ್ಲಿ. ಒನ್ ಆಫ್ ದಿ ಫೈನೆಸ್ಟ್ ನಾವು ನೋಡುವಂತ ನಿರೂಪಕರಲ್ಲಿ ಅತಿ ಶ್ರೇಷ್ಠವಾದ ನಿರೂಪಕರು ಅಂದ್ರೆ